ಆಕೆಗೆ ಮದುವೆ ಆಗಿ 20 ವರ್ಷವಾಗಿತ್ತು. ಮದುವೆ ವಯಸ್ಸಿಗೆ ಬಂದಂತಹ ಮಗಳೂ ಸಹ ಇದ್ಲು. ಆದ್ರೂ 27 ವರ್ಷದ ಹುಡುಗನ ಮೇಲೆ ಮೋಹ ಶುರುವಾಗಿತ್ತು. ಗಂಡನಿಗೆ ಹೆಂಡತಿಯ ಅಸಲಿ ಕತೆ ಗೊತ್ತಾಗ್ತಿದ್ದಂತೆ ತಾಳಿ ಕಟ್ಟಿದವನ ಹೆಣ ಉರುಳಿಸಿದ್ದಾಳೆ. 27 ವರ್ಷದ ಹುಡುಗನ ಮೇಲೆ ಆಂಟಿಗೆ ಮೋಹ. ಪ್ರಿಯಕರನಿಗಾಗಿ ಗಂಡನಿಗೆ ಕಟ್ಟಿದಳು ಚಟ್ಟ. ಅದು ಹೇಗೆ ನುಲಿದಾಡ್ತಾ ಮಳ್ಳಿ ಹೆಂಗ್ ಬರ್ತಾಳು ನೋಡಿ. ತೆಳ್ಳಗ ಬೆಳ್ಳಗವಳೆ, ಪ್ರಾಯದ ವಯಸ್ಸು ಬೇರೆ. ಉಪ್ಪು ಖಾರ ತಿನ್ನೋ ಜೀವಕ್ಕೆ ಎಳೆ ವಯಸ್ಸಿನ ಹುಡುಗನ ಮೋಹ ಶುರುವಾಗಿತ್ತು. ಗಂಡನಿಗೆ 40 ತುಂಬುತ್ತಿದ್ದಂತೆ ನವರಂಗಿ ನಿಲವ್ವನಿಗೆ ಟೀನೇಜ್ ಹುಡುಗರ ಆಸೆ ಜೋರಾಗಿತ್ತು. ಮದುವೆಯಾಗಿ 20 ವರ್ಷ ಸಂಸಾರ ಮಾಡಿದ್ಮೇಲೆ ಗಂಡ ಅನ್ನಿಸ್ಕೊಂಡವ ವೇಸ್ಟ್ ಬಾಡಿ ಆಗಿ ಹೋಗಿದ್ದ. 3 ಮಕ್ಕಳ ತಾಯಿಗೆ ಕಟ್ಟುಮಸ್ತಾದ ಹುಡುಗ ಸಿಕ್ತಿದ್ದಂತೆ ಡಿಂಗು ಡಾಂಗು ಶುರು ಮಾಡಿದ್ಲು. ಈ ಅವರೇಜ್ ಆಂಟಿಯ ಆಸೆಗೆ ಬಿದ್ದವನೇ ಈ ರತಿ ಮನ್ಮಥ ಮಹೇಶ. ಮದುವೆ ಇಲ್ಲ, ಸಂಸಾರ ಇಲ್ಲ, ಆಂಟಿಯೇ ಬಂದು ಇಲ್ಲ ಸಲ್ಲದ ಆಸೆ ತೋರಿಸಿದ್ರೆ ಇವನ್ ತಾನೇ ಏನ್ ಮಾಡ್ತಾನೆ ಹೇಳಿ. ಮೊದಲೇ ಕೆಟ್ಟು ಕುಲಗೆಟ್ಟು ಹೋಗಿದ್ದ. ನಾಯಿ ಹಸ್ದಿದ್ದಕ್ಕೂ ಅಂಬಲಿ ಹಳಿಸಿದ್ದಕ್ಕೂ ಸರಿಯಾಗಿ ಹೋಗಿತ್ತು. ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದ ಆಂಟಿಯ ಸಂಘ ಬೆಳೆಯುತ್ತಿದ್ದಂತೆ ಪ್ರಪಂಚವನ್ನೇ ಮರೆತು ನಿಂತಿದ್ದ. ನೀಲವ್ವನ ಮುಂದೆ ಯಾವ ಸುಂದರಿಯೂ ಇಲ್ಲ, ಇವಳು ಪ್ರೀತಿ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ ಅಂತ ಆಂಟಿಯ ಪ್ರೇಮಪಾಶದಲ್ಲಿ ಪರವಶನಾಗಿ ಹೋಗಿದ್ದ. ಯಾವಾಗ ಕಾಮದ ಕಿಚ್ಚು ನೆತ್ತಿಗೇರಿ ನಿಲ್ತೋ ಆಗಲೇ ನೋಡಿ ನಡೆಯಬಾರದ್ದು ನಡೆದಿದ್ದು. ಏನು ಹಿಂಗೆ ನಿಮ್ಮ ತಮ್ಮಂದ ಹಿಂಗೆ ಕೊಲೆ ಮಾಡಿದವ್ರು ಬಾ ಅಂತಂದ್ರು. ಬಂದು ನೋಡಿದ ಕೂಡಲೇ ಅಡ್ರೆಸ್ ಬಂದಿವ್ರು ಅವ್ರು. ಭಾರಿ ಚಲೋ ಹೋದ್ರು ಊರಾರು. ಒಬ್ಬರ ಮಾಡಿ ಜಗಳ ಎಲ್ಲ ಒಬ್ಬರ ಮಾಡಿ ಕತ್ತಿಲ್ರಿ. ಆರಾಮಿದ್ರಿ, ತಾನು ದುಡ್ಕೊಂಡು ತಿನ್ಕೊಂತ ಆರಾಮಿದ್ರಿ. ಅವ್ರು ಶಿಕ್ಷೆ ಆಗ್ಬೇಕ್ರಿ, ಶಿಕ್ಷೆ ಆಗ್ಬೇಕ್ರಿ. ಅವ್ರು ಸಾಯಮಠ ಮನೆ ಬರಬಾರ್ದು. ಏನಿದಲ್ಲ ರೀ, ನಮ್ಮ ತಮ್ಮನಿಗೆ ಕೊಲೆ ಆಗೈತೆ ರೀ. ಯಾರು ಮಾಡಿದಾರೆ ನಮ್ಗೇನು ಗೊತ್ತಿಲ್ಲ ರೀ. ನಾವು ತೆಳಿಮಿನಾಗಿದ್ದು ರೀ, ಬಂದು ಹೇಗೆ ನೋಡಿದಾಗ ಗೊತ್ತಂತೇಳಿ ಕಂಪ್ಲೇಂಟ್ ಕೊಟ್ಟಿವಿ ರೀ. ಸ್ಟೇಷನ್ದಾಗ ಹೋಗಿ ರೀ, ಅದ್ರ ಪ್ರಕಾರ ಅವರು ಪಂಚನಾಮ ಮಾಡಿರಿ, ಮಣ್ಣು ಮಾಡಿರಿ. ರೌಡಿ ಶೀಟರ್ಗೆ ಸುಪಾರಿ ಕೊಟ್ಟಿದ್ದಳು 8 ಆಣೆ ಸುಂದ್ರಿ. ಹಿಂಗೆ ನುಲಿತಾ ಬರೋದ್ರಲ್ಲೇ ಗೊತ್ತಾಗುತ್ತೆ ಇವಳೆಂಥ ಇನಾತಿ ಅಂತ. ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದ ನೀಲವ್ವಳಿಗೆ ಇದೇ ಮಹೇಶನ ಪರಿಚಯವಾಗಿತ್ತು. ಇವನು ಕೂಡ ಇದೇ ಸಂಘದಲ್ಲೇ ಕೆಲಸ ಮಾಡುತ್ತಿದ್ದ. ಇಬ್ಬರ ಮಧ್ಯೆ ಶುರುವಾದ ಸ್ನೇಹ ಕೆಲವೇ ದಿನಗಳಲ್ಲಿ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಏನಿಲ್ಲ ಅಂದ್ರೂ 2-3 ವರ್ಷ ಕದ್ದು ಮುಚ್ಚಿ ಒಂದಾಗಿದ್ರು. ಯಾವಾಗ ಈ ವಿಷಯ ನೀಲವ್ವನ ಗಂಡ ನಿಂಗಪ್ಪನಿಗೆ ಗೊತ್ತಾಯ್ತೋ ಕೆರಳಿ ಕೆಂಡವಾಗಿದ್ದಾನೆ. ಮನೆ ಬಿಟ್ಟು ತಿರುಗ್ತಿದ್ದು ಇದಕ್ಕೇನ, ಇನ್ಮೇಲೆ ಇದೆಲ್ಲ ನಡೆದ್ರೆ ಸರಿ ಇರಲ್ಲ ಅಂತ ಇಬ್ಬರಿಗೂ ಆವಾಜ್ ಹಾಕಿದ್ದ. ಯಾವಾಗ ಜೋಡಿ ಹಕ್ಕಿಗಳ ಪ್ರಣಯದಾಟಕ್ಕೆ ಗಂಡನೇ ವಿಲನ್ ಆದ್ನೋ ರಕ್ತದೋ ಕುಳಿಯಾಡುವುದಕ್ಕೆ ಹೊಂಚು ಹಾಕಿದ್ದಾಳೆ. ನಿಂಗಪ್ಪನನ್ನ ಸಾಯಿಸಿದ್ರೆ ನಮ್ಮಿಬ್ಬರ ಹಾದಿ ಸಲೀಸಾಗುತ್ತೆ, ಆದ್ರೆ ನಾವೇ ಕೊಲೆ ಮಾಡಿದ್ರೆ ತಗಲಾಕೊಳ್ತೀವಿ. ಹೀಗಾಗಿ ಸುಪಾರಿ ಕೊಡೋಣ ಅಂತ ಗುಜನಾಳ ಗ್ರಾಮದ ರೌಡಿ ಶೀಟರ್ ಯಲ್ಲಪ್ಪ ಕೋನಿನ್ಗೆ 1.5 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಆಗಿ 75,000 ಹಣವನ್ನೂ ಕೊಟ್ಟಿದ್ರು. ಯಾವಾಗ ಕೊಲೆ ಡೀಲ್ ಸಿಕ್ತೋ ರೌಡಿ ಶೀಟರ್ ಯಲ್ಲಪ್ಪ ಮನೆ ಮುಂದೆ ಮಲಗಿದ್ದ ನಿಂಗಪ್ಪನ ಕತ್ತು ಕೊಯ್ದು ಎಸ್ಕೇಪ್ ಆಗಿದ್ದ. ಜಗಲಿ ಮೇಲೆ ಮಲಗಿದ್ದ ಗಂಡ ರಕ್ತದ ಮಡುವಲ್ಲಿ ಪ್ರಾಣ ಬಿಡ್ತಿದ್ದಂತೆ ನೀಲವ್ವಳ 8 ಆಣೆ ಪರ್ಫಾರ್ಮೆನ್ಸ್ ಶುರುವಾಗಿತ್ತು. ಅಯ್ಯೋ, ನನ್ನ ಗಂಡನನ್ನ ಕೊಲೆ ಮಾಡಿದ್ದಾರೆ ಅಂತ ಮಾಡಬಾರದ ನಾಟಕ ಮಾಡಿದ್ಲು. ಆದ್ರೆ ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಅಸಲಿ ಕಥೆ ಹೊರಬಿದ್ದಿದೆ. ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ 3 ಹಂತಕರನ್ನ ಬಂಧಿಸಿದ್ದಾರೆ. ಮಹೇಶ್ನನ್ನ ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ. ಆ ಮಹಿಳೆ ಕೂಡ ಆ ಕೊಲೆಯ ಪ್ಲ್ಯಾನಿಂಗ್ ಕಾನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಯಾಗಿರೋದು ಕಂಡು ಬರುತ್ತೆ. ಇವರಿಬ್ಬರು ಒಬ್ರಿಗೊಬ್ಬರಿಗೆ ಪರಿಚಯ, ಪ್ರೇಮಕ್ಕೆ ತಿರುಗಿ ಈ ಒಂದು ಘಟನೆಗೆ ಕಾರಣ ಆಗಿದೆ. ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ. ನಲ್ಲಿ ಎಳೆ ವಯಸ್ಸಿನ ಹುಡುಗನಿಗಾಗಿ ಗಂಡನನ್ನೇ ಕೊಂದವಳು ಕಂಬಿ ಹಿಂದೆ ಸೇರಿದ್ದು ಆಂಟಿ ಆಸೆಗೆ ಬಿದ್ದವನು ಮುದ್ದೆ ಮುರಿಯುತ್ತಿದ್ದಾನೆ. ಆದ್ರೆ ಏನೂ ತಪ್ಪು ಮಾಡದ ಪಾಪದ ನಿಂಗಪ್ಪ ಮಾತ್ರ ದುರಂತ ಅಂತ್ಯ ಕಂಡಿದ್ದಾನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇನ್ನೇನು ಕೆಲವೇ ಗಂಟೆ ಕಳೆದ್ರೆ 3 ಕ್ಷೇತ್ರಗಳ ಹೈ ವೋಲ್ಟೇಜ್ ಫಲಿತಾಂಶ ಹೊರಬೀಳುತ್ತೆ. ಹೀಗಾಗಿಯೇ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕುತೂಹಲಕ್ಕೆ ಬಿದ್ದವರು ಕೋಟಿ ಬಾಜಿ ಕಟ್ಟಿದ್ದಾರೆ.
ಎಲೆಕ್ಷನ್ ರಿಸಲ್ಟ್, ಕೋಟಿ ಕೋಟಿ ಚಾಲೆಂಜ್. ಗೊಂಬೆನಾಡಲ್ಲಿ ನಿಖಿಲ್ ಪರ ಬೆಟ್ಟಿಂಗೋ ಬೆಟ್ಟಿಂಗ್. ಎಲೆಕ್ಷನ್ ನಂದ್ರೇನೆ ಹಾಗೆ ಕುರುಡು ಕಾಂಚಾಣ ಹುಚ್ಚೆದ್ದು ಕುಣಿಯೋದಕ್ಕೆ ಶುರುವಾಗತ್ತೆ. ಪ್ರಚಾರದಿಂದ ಶುರುವಾಗೋ ಹಣದ ಹೊಳೆ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ನಿಲ್ಲಲ್ಲ. ಅಭ್ಯರ್ಥಿಗಳು ಮತದಾರರಿಗೆ ಹಣ ಹಂಚಿದ್ರೆ ಅಭಿಮಾನಿಗಳು ಕೋಟಿ ಕೋಟಿ ಬೆಟ್ಟಿಂಗ್ ಕಟ್ಕೊಂಡು ಬಾಜಿಗೆ ನಿಲ್ತಾರೆ. ಈ ಬಾರಿಯ 3 ಉಪಚುನಾವಣೆಯಲ್ಲೂ ಕೋಟಿ ಕೋಟಿ ಹಣ ಹರಿದಾಡ್ತಿದೆ. ಬೆಟ್ಟಿಂಗ್ ರೂಪದಲ್ಲಿ ಕಂತೆ ಕಂತೆ ಹಣವನ್ನ ಬಾಜಿಗೆ ಕಟ್ಟಿದ್ದಾರಂತೆ. ನಿಖಿಲ್ ಪರ ಕೋಟಿ ಕೋಟಿ ಬಾಜಿ. ಉಪಚುನಾವಣೆಯ 3 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕಣವಾಗಿದ್ದೇ ಚನ್ನಪಟ್ಟಣ. ಸಿಪಿ ಯೋಗೇಶ್ವರನ್ನ ಗೆಲ್ಲಿಸೋದಕ್ಕೆ ಡಿಕೆ ಬ್ರದರ್ಸ್ ಪಣ ತೊಟ್ಟು ನಿಂತ್ರೆ ನಿಖಿಲ್ಗೆ ಪಟ್ಟ ಕಟ್ಟೋದಕ್ಕೆ ದೊಡ್ಡ ಗೌಡ್ರ ಕುಟುಂಬವೇ ಅಖಾಡಕ್ಕೆ ಇಳಿದಿತ್ತು. ಹೀಗಾಗಿಯೇ ನಾಳೆಯ ಫಲಿತಾಂಶ ಚನ್ನಪಟ್ಟಣ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸುವಂತೆ ಮಾಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಒಂದೊಂದು ವೋಟಿಗೆ 4 ರಿಂದ 5 ಸಾವಿರ ಹಣ ಹಂಚಿದ್ರಂತೆ. ಇದೀಗ ಬಾಜಿ ಭರಾಟೆ ಜೋರಾಗಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನಿಖಿಲ್ ಪರ ಒಲವು ಬರ್ತಿದ್ದಂತೆ ಎನ್ಡಿಎ ಅಭ್ಯರ್ಥಿ ಪರ ಕೋಟಿ ಕೋಟಿ ಹಣ ಹಾಕಿದ್ದಾರಂತೆ. ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರವಲ್ಲ, ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರಲ್ಲೂ ಬಾಜಿ ಆಟ ಜೋರಾಗಿದ್ಯಂತೆ. ಕೋಳಿ, ಕುರಿ, ಕಾರಿನ ಜೊತೆಗೆ 1000 ರಿಂದ ಶುರುವಾಗಿ ಕೋಟಿವರೆಗೂ ಬೆಟ್ಟಿಂಗ್ ನಡೀತಿದ್ಯಂತೆ. ಕಾಂಗ್ರೆಸ್ ಅಭ್ಯರ್ಥಿಗಳು 1000 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರೆ ಜೆಡಿಎಸ್ನವರು 10,000 ಕೊಡ್ತೀವಿ ಅಂತಿದ್ದಾರಂತೆ. ಹಾಗೆಯೇ ಕಾಂಗ್ರೆಸ್ 10,000 ಅಂದ್ರೆ ಅದಕ್ಕೆ ಜೆಡಿಎಸ್ನವರು 1 ಲಕ್ಷ ಕೊಡ್ತೀವಿ ಅಂತಿದ್ದಾರೆ. ಸಿಪಿ ಯೋಗೇಶ್ವರ್ ಕಡೆಯವರು 50 ಲಕ್ಷ ಬೆಟ್ಟಿಂಗ್ ಕಟ್ಟಿದ್ರೆ ನಿಖಿಲ್ ಕಡೆಯವರು 1 ಕೋಟಿ ಕೊಡೋದಕ್ಕೂ ರೆಡಿ ಅಂತಿದ್ದಾರಂತೆ. ಬೆಟ್ಟಿಂಗ್ ಅನ್ನೋದು ಬರೀ ಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಾಂಗ್ರೆಸ್ನವರು ನಾಟಿ ಕೋಳಿ ಕಟ್ಟಿದ್ರೆ ಜೆಡಿಎಸ್ನವರು ಹುಂಜವನ್ನ ಪಣಕ್ಕೆ ಇಡ್ತಿದ್ದಾರೆ. ಅದೇ ರೀತಿ ಆಡು ಅಥವಾ ಕುರಿಗೆ, ಓಟ ಅಥವಾ ಟಗರು, ಜೋಡೆತ್ತಿಗೆ ಜೋಡೆತ್ತು ಬಾಜಿ ಇಡ್ತಿದ್ದಾರೆ. ಹಾಗೆಯೇ 30-40 ಸೈಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಿದ್ರೆ ನಾವು 50-60 ಸೈಟ್ ಕೊಡ್ತೀವಿ ಅಂತ ಜೆಡಿಎಸ್ನವರು ಹೇಳ್ತಿದ್ದಾರೆ. ಕಾರಿಗೆ ಕಾರು, 1 ಎಕರೆ ಜಮೀನಿಗೆ 1 ಎಕರೆ ಜಮೀನು, ಅಥವಾ 10 ಗುಂಟೆ ತೋಟಕ್ಕೆ 10 ಗುಂಟೆ ತೋಟ, ಹಾಗೂ 3 ಗ್ರಾಂ ಚಿನ್ನವನ್ನ ಕೈ ನಾಯಕರು ಬಾಜಿಗಿಟ್ರೆ 10 ಗ್ರಾಂ ಚಿನ್ನ ಕೊಡೋದಕ್ಕೆ ನಾವ್ ರೆಡಿ ಅಂತ ದಳಪತಿಗಳು ಅಬ್ಬರಿಸ್ತಿದ್ದಾರಂತೆ. ಶಿಗ್ಗಾವಿಯಲ್ಲೂ 1 ಲಕ್ಷದಿಂದ 10 ಲಕ್ಷದವರೆಗೆ ಬೆಟ್ಟಿಂಗ್. ಶಿಗ್ಗಾವಿಯಲ್ಲೂ ಬೆಟ್ಟಿಂಗ್ ಅಬ್ಬರಕ್ಕೇನು ಕಮ್ಮಿ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭಾರಿ ಪೈಪೋಟಿ ಏರ್ಪಟ್ಟಿರೋದ್ರಿಂದ 1 ಲಕ್ಷದಿಂದ 10 ಲಕ್ಷದವರೆಗೆ ಬಾಜಿ ನಡೀತಿದ್ಯಂತೆ. ಎಕ್ಸಿಟ್ ಪೋಲ್ನಲ್ಲಿ ಭರತ್ ಬೊಮ್ಮಾಯಿ ಪರ ಒಲವು ಮೂಡಿರೋದ್ರಿಂದ ಬಿಜೆಪಿ ನಾಯಕರು ಬೆಟ್ಟಿಂಗ್ ಕಟ್ಟೋದಕ್ಕೆ ಮುಗಿ ಬೀಳ್ತಿದ್ದಾರಂತೆ. ಇನ್ನು ಫಲಿತಾಂಶದ ಬಗ್ಗೆ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಈ ಬಾರಿಯೂ ಶಿಗ್ಗಾವಿಯಲ್ಲಿ ಕಮಲವೇ ಅರಳೋದು ಎಂದಿದ್ದಾರೆ. ಸಂಡೂರಲ್ಲೂ ಫಲಿತಾಂಶದ ಟೆನ್ಷನ್. ಫಾರ್ ದಿ ಫಸ್ಟ್ ಟೈಮ್ ಸಂಡೂರಲ್ಲಿ 2 ಪಕ್ಷಗಳ ನಡುವೆ ಈ ಮಟ್ಟಿಗಿನ ಜಿದ್ದಾಜಿದ್ದಿ ಏರ್ಪಟ್ಟಿರೋದು. ಹೇಗಾದ್ರೂ ಸರಿ, ಸಂಡೂರಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಬೇಕು ಅಂತ ಜನಾರ್ದನ ರೆಡ್ಡಿ ಪಣ ತೊಟ್ಟು ನಿಂತಿದ್ರು. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಖಾಡಕ್ಕೆ ಇಳಿದಿದ್ದ ಸಂತೋಷ್ ಲಾಡ್ ಭರ್ಜರಿ ರಣತಂತ್ರವನ್ನೇ ರೂಪಿಸಿದ್ರು. ಹೀಗಾಗಿ ಸಂಡೂರು ಕ್ಷೇತ್ರವು ಭಾರೀ ಕುತೂಹಲ ಮೂಡಿಸಿದ್ದು ಬೆಟ್ಟಿಂಗ್ ಅಬ್ಬರ ಜೋರಾಗಿದೆ. ಚುನಾವಣೆ ಫಲಿತಾಂಶದ ಬಗ್ಗೆ ಮಾತಾಡಿದ ಸಿಎಂ ಹಾಗೂ ಡಿಕೆಶಿ 3ಕ್ಕೆ 3 ಕ್ಷೇತ್ರದಲ್ಲೂ ನಾವೇ ಗೆಲ್ಲೋದು ಎಂದಿದ್ದಾರೆ. ಒಟ್ನಲ್ಲಿ 3 ಕ್ಷೇತ್ರಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು ತಮ್ಮ ಅಭ್ಯರ್ಥಿಗಳ ಪರ ಬಾಜಿ ಕಟ್ಟಿದವರು ಇಡೀ ರಾತ್ರಿ ನಿದ್ದೆ ಮಾಡೋದೇ ಡೌಟು ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದ್ರೂ ದರ್ಶನ್ಗೆ ಆತಂಕ ತಪ್ಪಿಲ್ಲ. ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಂತೆ ದಾಸನ ಬಿಪಿ ಹೈ ಲೆವೆಲ್ಗೇರಿದೆ. ಹೀಗಾಗಿಯೇ ಸರ್ಜರಿ ಮಾಡೋದಕ್ಕಾಗದೆ ಡಾಕ್ಟರ್ ಸಹ ತಲೆ ಕೆಡಿಸಿಕೊಂಡಿದ್ದಾರೆ. ದಾಸನಿಗೆ ಬಿಗಿಯಾಗ್ತಿದೆ ಕಾನೂನು ಕುಣಿಕೆ. ದರ್ಶನ್
ದರ್ಶನ್ ಪಾಲಿಗೆ ಪೊಲೀಸರು ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡುತ್ತಿದ್ದಾರೆ. ಜೈಲಲ್ಲಿದ್ರೂ ಬಿಡ್ತಿಲ್ಲ, ಬೇಲ್ ಮೇಲೆ ಹೊರಗೆ ಬಂದ್ರೂ ನೆಮ್ಮದಿಯ ನಿದ್ದೆ ಮಾಡುವುದಕ್ಕೆ ಬಿಡ್ತಿಲ್ಲ. ಶೆಡ್ ಸೂತ್ರಧಾರನಿಗೆ ಹೆಡೆಮುರಿ ಕಟ್ಟಲೇಬೇಕು ಅಂತ ಪಣತೊಟ್ಟು ನಿಂತಿದ್ದಾರೆ. ಹೀಗಾಗಿಯೇ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡಿರೋದು. ಬರೋಬ್ಬರಿ 1300 ಪುಟಗಳ 2ನೇ ಚಾರ್ಜ್ ಶೀಟ್ ರೆಡಿ ಮಾಡಿರೋ ತನಿಖಾ ತಂಡ ಸೋಮವಾರ ಅಥವಾ ಮಂಗಳವಾರ ಕೋರ್ಟ್ ಅಂಗಳಕ್ಕೆ ತಲುಪಿಸಲಿದೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿತ್ತು. ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಎದುರಾಗಿದ್ರಿಂದ ಇವತ್ತು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಜೊತೆಗೆ ಚಾರ್ಜ್ ಶೀಟ್ ಪ್ರತಿಗಳ ಜೆರಾಕ್ಸ್ ಸಹ ಪೂರ್ಣಗೊಂಡಿಲ್ಲ. ಹೀಗಾಗಿಯೇ ಮುಂದಿನ ವಾರ ಕೋರ್ಟ್ ಅಂಗಳಕ್ಕೆ ಶಿಫ್ಟ್ ಮಾಡಲಿದ್ದಾರೆ. ದಿನೇ ದಿನೇ ಏರ್ತಿದೆ ಬಿಪಿ, ಆಗ್ತಿಲ್ಲ ಸರ್ಜರಿ. ಇನ್ನೂ ದರ್ಶನ್ ಆಸ್ಪತ್ರೆ ಸೇರಿ ತಿಂಗಳಾಗ್ತಾ ಬಂದ್ರು ಇನ್ನೂ ಸರ್ಜರಿ ಆಗಿಲ್ಲ. ಹೀಗಾಗಿಯೇ ಒಂದಿಷ್ಟು ಅನುಮಾನ ಸೃಷ್ಟಿಯಾಗಿದ್ದು ಅದಕ್ಕೀಗ ಉತ್ತರ ಸಿಕ್ಕಿದೆ. ಬೆನ್ನು ನೋವಿಂದ ಪರದಾಡ್ತಿದ್ದ ದರ್ಶನ್ಗೆ ಅಕ್ಟೋಬರ್ 30ರಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. 6 ವಾರದ ಮಟ್ಟಿಗೆ ಹೊರಬಂದಿರೋ ದರ್ಶನ್ ಇದರಲ್ಲಿ 24 ದಿನ ಕಳೆದಾಗಿದೆ. ಆದ್ರೂ ಸಹ ಇನ್ನೂ ಸರ್ಜರಿ ಆಗಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆಯುತ್ತಿರೋ ದರ್ಶನ್ಗೆ ಸದ್ಯದಲ್ಲೇ ಸರ್ಜರಿ ಮಾಡ್ತೀವಿ ಅಂತ ಕೋರ್ಟ್ಗೆ ವರದಿ ನೀಡಿದ್ದಾರೆ. ಆದ್ರೆ ಬಿಪಿ ಮಾತ್ರ ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗಾಗಿ ಬಿಪಿ ಕಂಟ್ರೋಲ್ಗೆ ಬಂದ್ಮೇಲೆ ಸರ್ಜರಿ ಮಾಡ್ತೀವಿ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟು ದಿನ ಆದ್ರೂ ದರ್ಶನ್ಗೆ ಸರ್ಜರಿ ಆಗದಿರುವುದನ್ನೇ ಮುಂದಿಟ್ಕೊಂಡು ವಾದ ಮಾಡುವುದಕ್ಕೆ ಎಸ್ಪಿಪಿ ಸಿದ್ಧತೆ ಮಾಡಿಕೊಂಡಿದ್ದು ರೆಗ್ಯುಲರ್ ಬೇಲ್ಗೆ ಈ ವರದಿಯೇ ಕಂಟಕವಾಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ದರ್ಶನ್ರನ್ನ ಕಂಬಿ ಹಿಂದೆಯೇ ಲಾಕ್ ಮಾಡಬೇಕು ಅಂದ್ಕೊಂಡಿರೋ ಖಾಕಿ ಪಡೆ ದರ್ಶನ್ ಪಾಲಿಗೆ ಕಂಟಕ ಆಗಿರೋದಂತೂ ಸುಳ್ಳಲ್ಲ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆತ ಸಿಕ್ಕಾಪಟ್ಟೆ ಫ್ಯಾಷನ್ ಹುಡುಗ. ಅರ್ಧಂಬರ್ಧ ಹರಿದ ಪ್ಯಾಂಟ್ ಹಾಕೊಂಡು ಶೋ ಆಫ್ ಕೊಡ್ತಿದ್ದ. ನಿನ್ನೆಯೂ ಕೂಡ ಹರಿದೋದ ಜೀನ್ಸ್ ಹಾಕೊಂಡು ಬಂದಿದ್ದ. ಇದನ್ನ ನೋಡಿದ ಕಿಡಿಗೇಡಿಗಳು ರಸ್ತೆಯಲ್ಲೇ ಹಿಡ್ಕೊಂಡು ಹೊಲಿಗೆ ಹಾಕಿದ್ದಾರೆ. ಫ್ಯಾಷನ್ ಜೀನ್ಸ್ ಹಾಕಿ ಬಂದವನಿಗೆ ಕಾದಿತ್ತು ಶಾಕ್. ರಸ್ತೆ ಮಧ್ಯೆಯೇ ಪ್ಯಾಂಟ್ಗೆ ಸ್ಟಿಚ್ ಹಾಕಿದ್ರು ಕಿಡಿಗೇಡಿಗಳು. ನೋಡಿ ನೋಡಿ ಇವರ ಅಟ್ಟಹಾಸ ಹೇಗಿದೆ ಅಂತ. ನಾವೇನು ಕರ್ನಾಟಕದಲ್ಲಿದ್ದೇವೋ ಪಾಕಿಸ್ತಾನದಲ್ಲಿದ್ದೇವೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಟಾರ್ನ್ ಜೀನ್ಸ್ ಹಾಕೊಂಡ್ ಬಂದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದೆಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನೋಡಿ. ರಸ್ತೆ ಮಧ್ಯೆಯೇ ಅಮಾಯಕನನ್ನ ಹಿಡ್ಕೊಂಡು ಆತನ ಪ್ಯಾಂಟ್ ಅನ್ನ ಹೊಲೆದು ಹಾಕಿದ್ದಾರೆ. ಒಬ್ಬ ಹಿಂದಿನಿಂದ ಕೈ ಹಿಡ್ಕೊಂಡ್ರೆ ಮತ್ತೊಬ್ಬ ಗೋಣಿ ಚೀಲ ಹೊಲೆಯೋ ಸೂಚಿಯಲ್ಲಿ ಸ್ಟಿಚ್ ಹಾಕೋಕೆ ಕೂತಿದ್ದಾನೆ. ಇವರ ಮುಂದೆಯೇ ಇದ್ದ ಇನ್ನೊಬ್ಬ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಕೇಕೆ ಹಾಕ್ತಿದ್ದ. ಈತನ ಹೆಸರು ಶಾಹಿಲ್ ಅಂತ. ಪಣಕಜೆ ನಿವಾಸಿಯಾಗಿರೋ ಈತ ನಿನ್ನೆ ಬೆಳ್ತಂಗಡಿಯ ಸಂತೆಕಟ್ಟೆ ಮಾರುಕಟ್ಟೆಗೆ ಬಂದಿದ್ದ. ಈ ವೇಳೆ ಈತನನ್ನ ನೋಡ್ತಿದ್ದಂತೆ 4 ಅಡ್ಡ ಹಾಕಿದ್ದಾರೆ. ಬಲವಂತವಾಗಿ ಕೈ ಹಿಡ್ಕೊಂಡು ಗೋಣಿ ಚೀಲ ಹೊಲೆದಂತೆ ಪ್ಯಾಂಟ್ ಅನ್ನ ಹೊಲೆದಿದ್ದಾರೆ. ಕೊನೆಗೆ ಇದೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಿದ್ರು. ಇದು ವೈರಲ್ ಆಗ್ತಿದ್ದಂತೆ ಮನನೊಂದ ಶಾಹಿಲ್ ಫೆನೈಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಶಾಹಿಲ್ನ ಹಿಡ್ಕೊಂಡು ಟಾರ್ಚರ್ ಕೊಟ್ಟವರೆಲ್ಲರೂ ಸ್ನೇಹಿತರೆಯಂತೆ. ತಮಾಷೆ ಮಾಡೋದಕ್ಕೆ ಅಂತ ಹೀಗೆ ಮಾಡಿದ್ರಂತೆ. ಆದ್ರೆ ತಮಾಷೆ ಅನ್ನೋದು ತಮಾಷೆಯಾಗಿದ್ರೆ ಚೆನ್ನ, ಅದನ್ನ ಬಿಟ್ಟು ಮಿತಿ ಮೀರಿದ್ರೆ ಹೀಗೆ ಆಗೋದು. ಸದ್ಯ ಶಾಹಿಲ್ನನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚೇತರಿಸಿಕೊಳ್ತಿದ್ದಾನೆ. ಎಲ್ಲರೂ ಸ್ನೇಹಿತರೇ ಆಗಿದ್ರಿಂದ ದೂರು ನೀಡೋ ಬದಲು ಮಾತಲ್ಲೇ ಬಗೆಹರಿಸಿಕೊಂಡಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಸಾವನ್ನಪ್ಪಿ 3 ದಿನವೇ ಆಗೋಯ್ತು. ಆದ್ರೂ ಸಹ ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದ ಜಾಗದಲ್ಲಿ ರಣರೋಚಕ ಕಾರ್ಯಾಚರಣೆ ದೃಶ್ಯಗಳು ಹಸಿ ಹಸಿಯಾಗೇ ಇವೆ. ಪೀತಬೈಲು ತಿಂಗಳ ಮಕ್ಕಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇಲ್ಲಿ ಅಂದ್ರೆ ಎಎನ್ಎಫ್ ಸಿಬ್ಬಂದಿಗಳು ಎದುರು ಭಾಗದಿಂದ ಈ ಭಾಗಕ್ಕೆ ಏನು ಫೈರ್ ಮಾಡಿರುವಂತ ಸಾಧ್ಯತೆಗಳಿರುವಂತದ್ದು. ಎಂತಕ್ಕೆ ಅಂತ ಗೊತ್ತಿಲ್ಲ. ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ. ಅಡಿಕೆ ಮರವನ್ನೇ ಸೀಳಿ ಹೊಕ್ಕಿರೋ ಗುಂಡು, ತುಳಸಿ ಕಟ್ಟೆಯಲ್ಲೂ ಗುಂಡಿನ ಆರ್ಭಟದ ಕುರುಹು. ಮನೆಯ ಮುಂಭಾಗದಲ್ಲಿ ಎಲ್ಲಿ ನೋಡಿದ್ರೂ ಖಾಕಿ ಪಡೆಯ ಆರ್ಭಟವೇ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿ 3 ದಿನವೇ ಆಗೋಯಿತು. ಆದರೂ ಸಹ ಈ ಮನೆಯ ಮುಂದಿನ ಚಿತ್ರಣ ಮಾತ್ರ ಇನ್ನೂ ಹಸಿ ಹಸಿಯಾಗಿಯೇ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಬೇಟೆಯಾಡಿದ ರಣರೋಚಕ ಸಂದರ್ಭ ಹೇಗಿತ್ತು ಅನ್ನೋದನ್ನ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿವೆ.
ಇದು ಹೆಬ್ರಿಯ ಪೀತಬೈಲು ತಿಂಗಳ ಮಕ್ಕಿ ನಿವಾಸಿ ಜಯಂತ್ ಗೌಡ ಅನ್ನೋರ ಮನೆ. ಇವರ ಮನೆಗೇನೆ ವಿಕ್ರಮ್ ಗೌಡ ಆ್ಯಂಡ್ ಟೀಮ್ ದಿನಸಿ ಕೇಳ್ಕೊಂಡು ಬಂದಿದ್ದು. ಮೊದಲೇ ಹೊಂಚು ಹಾಕಿ ಕೂತಿದ್ದ ಎಎನ್ಎಫ್ ತಂಡ ಪ್ರೀತಮ್ ಗೌಡನನ್ನ ನೋಡ್ತಿದ್ದಂತೆ ಗುಂಡಿನ ಸುರಿಮಳೆಗೈದಿತ್ತು. ಇವರ ಜೊತೆಗಿದ್ದ 4 ಹಿಂದಕ್ಕೆ ಹೆಜ್ಜೆ ಹಾಕ್ತಿದ್ದಂತೆ ಇವರ ಮೇಲೂ ಗುಂಡು ಹಾರಿಸಿದ್ರು. ಕಗ್ಗತ್ತಲ ರಾತ್ರಿಯಲ್ಲಿ ಗುಂಡಿನ ಸುರಿಮಳೆ ಹೇಗಿತ್ತು ಅನ್ನೋದನ್ನ ಈ ಚಿತ್ರಣವೇ ಸಾರಿ ಸಾರಿ ಹೇಳ್ತಿದೆ. ಎನ್ಕೌಂಟರ್ ಆಗಿರುವುದಕ್ಕೆ ಕೆಲವೊಂದು ಪುರಾವೆಗಳು ಈ ಪ್ರದೇಶದಲ್ಲಿ ದೊರಕಿರುವಂತದ್ದು. ಇಲ್ಲಿ ನೋಡ್ತಾ ಇರುವಂತಹ ಅಡಿಕೆ ಮರದ ಒಳಗೆ ಬುಲೆಟ್ ಅಲ್ಲಿ ಅಂಟಿಸಿಕೊಂಡಿರುವಂತದ್ದು. ಅಂದ್ರೆ ಆ ಭಾಗದಿಂದ ಈ ಭಾಗಕ್ಕೆ ಫೈರ್ ಆಗಿರುವಂತಹ ಸಾಧ್ಯತೆಗಳಿರುವಂತದ್ದು. ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಎಫ್ಎಸ್ಎಲ್ ತಂಡ ಸಂಪೂರ್ಣ ದಾಖಲೆ ವಶಪಡಿಸಿಕೊಂಡಿದೆ. ಅಷ್ಟೇ ಅಲ್ಲ, ಮನೆ ಮಾಲೀಕ ಜಯಂತ್ ಗೌಡನನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ನಮ್ಮ ಮೇಲೂ ಕೇಸ್ ಫಿಟ್ ಮಾಡ್ತಾರೋ ಅಂತ ಹೆಂಡತಿ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಎಂತಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಮ್ಮ ಅಪ್ಪನ ಆದಷ್ಟು ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ನಮ್ಗೆ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ. ನಾವು ಇಲ್ಲೇ ಇದ್ದೇವೆ, ನಮ್ಮ ಮನೆಯಲ್ಲೇ ಇದ್ದೇವೆ. ಹೌದು. ಆಮೇಲೆ ಹೀಗೆ ಆಗಿದೆ ಅಂತ ನೀವು ಹೋಗ್ಲಿಲ್ವಾ ಅಲ್ಲಿ? ಇಲ್ಲ, ಹೋಗ್ಲಿಲ್ಲ, ನಮ್ಗೆ ಭಯ ಆಗ್ತದೆ, ಹೋಗ್ಲಿಲ್ಲ. ವಿಕ್ರಮ್ ಗೌಡನೇನೋ ಎನ್ಕೌಂಟರ್ ಆದ, ಆದ್ರೆ ಈತನ ಜೊತೆಗೆ ಬಂದಿದ್ದ 4 ಎಲ್ಲಿ ಕಣ್ಮರೆಯಾದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಹೀಗಾಗಿ ಉಡುಪಿ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ದಟ್ಟಾರಣ್ಯದಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ಜೊತೆಗೆ ನಕ್ಸಲರ ಫೋಟೋಗಳನ್ನು ಶೇರ್ ಮಾಡಿ ಎಲ್ಲೇ ಕಂಡ್ರೂ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. 2 ದಿವಸಗಳ ಹಿಂದೆ ನಕ್ಸಲ್ವಾದಿ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆದಮೇಲೆ, ನಮ್ಮ ANF ಅವ್ರ ಕಡೆ ಎನ್ಕೌಂಟರ್ ಆದಮೇಲೆ ನಮ್ಮ ಗಡಿ ಭಾಗಗಳಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲೆಲ್ಲ ವಲ್ನರಬಲ್ ಡಿಸ್ಟಿಕಲ್ಲಿ ನಮಗೆ ಚೀಫ್ ಆಫೀಸ್ಲಿಂದ, ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಲಿಂದ ಕೂಡ ಎಲ್ಲರ ಗಮನದಲ್ಲಿ ಇರಬೇಕು ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಂದ್ರೆ ಆದೇಶಗಳು ಬಂದಿದೆ. ಎಲ್ಲ ಕಡೆನೂ ಕೂಡ ಲೋಕಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಪರೇಷನ್ಸ್ ಈಗ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ದಶಕದಿಂದ ಶಾಂತವಾಗಿದ್ದ ಮಲೆನಾಡಲ್ಲಿ ಮತ್ತೆ ನಕ್ಸಲರ ಆತಂಕ ಶುರುವಾಗಿರೋದಂತೂ ಸುಳ್ಳಲ್ಲ. ಉಡುಪಿಯಿಂದ ಗಣೇಶ್ ಸೈಬ್ರಕಟ್ಟೆ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ನಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದಿದೆ. ನಾನೊಬ್ಬ ಕಾಂಗ್ರೆಸ್ ನಾಯಕ ಅಂತ ಹೇಳ್ಕೊಂಡವ ಮಾಡಬಾರದ ರಂಪಾಟ ಮಾಡಿದ್ದಾನೆ. ಇಷ್ಟು ಸಾಲದು ಅಂತ ಅವನ ಜೊತೆಗಿದ್ದ ಮೇಡಂ ಸಹ ಎಗರೆಗರಿ ಬಿದ್ದಿದ್ದಾಳೆ. ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಇದಕ್ಕೆ ನೋಡಿ, ಈತ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಯವನು ಅನ್ನೋದು ಗೊತ್ತಿಲ್ಲ, ಆದ್ರೆ ಹೇಳ್ಕೊಳ್ಳೋದು ಮಾತ್ರ ಕಾಂಗ್ರೆಸ್ ಮುಖಂಡ ಅಂತ. ಇವನ ಗಾಡಿ ಬಂದ್ ಕೂಡ್ಲೆ ಟೋಲ್ ಗೇಟ್ ಓಪನ್ ಮಾಡ್ಬೇಕಂತೆ. ಹಣ ಗಿಣ ಕೇಳಿದ್ರೆ ರಾಜಾತಿಥ್ಯದಲ್ಲಿ ಬಿಟ್ಟು ಕಳಿಸ್ಬೇಕಂತೆ. ನೀನು ಯಾರಾದ್ರೆ ನಮಗೇನು, ಮೊದಲು ಟೋಲ್ ಕಟ್ಟು ಅಂದಿದ್ದಕ್ಕೆ ಹೇಗೆ ಎಗರಿ ಬೀಳ್ತಿದ್ದಾನೆ ನೋಡಿ. ನಾನು ಕಾಂಗ್ರೆಸ್ ಮುಖಂಡ, ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ನಮ್ಮ ಬಳಿಯೇ ಟೋಲ್ ಕೇಳ್ತೀರಾ ಅಂತ ಜಂಗಿ ಕುಸ್ತಿಗೆ ನಿಂತಿದ್ದಾನೆ. ಯಾವುದೋ ಊರಿಂದ ಬಂದು ಗಾಂಚುಲಿ ಮಾಡಿದ್ರೆ ಹುಷಾರ್. ಟೋಲ್ ಗೇಟ್ ಮುಂದೆಯೇ ನಡೀತು ಬಿಗ್ ಹೈಡ್ರಾಮಾ. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್. ಬಿಳಿ ಕಾರ್ನಲ್ಲಿ ಬಂದ ಇದೇ ಮಹಾಪುರುಷ ಟೋಲ್ ಕಟ್ಟೋ ವಿಷಯಕ್ಕೆ ಕಿರಿಕ್ ಶುರು ಮಾಡಿದ್ದಾನೆ. ತಾನೊಬ್ಬ ಮಹಾನ್ ಲೀಡರ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಯಾರಾದ್ರೆ ಏನು, ಮೊದಲು ಟೋಲ್ ಹಣ ಕಟ್ಟಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದವ ಕಾಲ್ ಕೆರೆದು ಜಗಳಕ್ಕೆ ನಿಂತಿದ್ದ. ಇದೇ ಗ್ಯಾಪ್ನಲ್ಲಿ ಬಂದ ಲೇಡಿ ರ್ಯಾಂಬೋ ಕೂಡ ಕುಸ್ತಿಗೆ ಬಿದ್ದಿದ್ದಾಳೆ. ಯಾವಾಗ ಸಿಬ್ಬಂದಿ ಟೋಲ್ ಕಟ್ಲೇಬೇಕು ಅಂತ ಹಠಕ್ಕೆ ಬಿದ್ರೋ ವಿಧಿ ಇಲ್ಲದೆ ಹಣ ಕಟ್ಟಿದ್ದ. ಆದ್ರೆ ಆಮೇಲೂ ಕಿರಿಕ್ ಮಾಡೋದು ನಿಲ್ಲಿಸಿಲ್ಲ. ಗಂಡ್ಮಕ್ಳು ಮಾತಾಡ್ತಿದ್ರೆ ಈ ಆಂಟಿ ಅದ್ ಹೆಂಗ್ ಎಗರಿ ಬೀಳ್ತಿದ್ದಾಳೆ ನೋಡಿ. ಗಲಾಟೆ ಆಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಏನೂ ಮಾಡದೆ ಬಿಟ್ಟು ಕಳಿಸಿದ್ದಾರಂತೆ. ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ನಲ್ಲಿ ಇಂತಹ ಘಟನೆಗಳು ನಡೀತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಇಂತಹ ಹಲವಾರು ಕಿರಿಕ್ಗಳಾಗಿವೆ. ಒಟ್ಟಿನಲ್ಲಿ ಟೋಲ್ ವಿಷಯಕ್ಕೆ ಕಾಲ್ಕಿರಿದು ಜಗಳಕ್ಕೆ ನಿಲ್ಲೋರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಈ ಊರಿನ ಜನರಿಗೆ ಮದುವೆ ಅನ್ನೋದೇ ಮರೀಚಿಕೆಯಾಗಿದೆ. ಊರು ಉದ್ಧಾರ ಆಗ್ತಿಲ್ಲ ಅಂತ ಹೆಣ್ ಕೊಡ್ತಿಲ್ಲ. ಈ ಊರಿನ ಹೆಣ್ಮಕ್ಳನ್ನೂ ಕೂಡ ಮದುವೆ ಆಗ್ತಿಲ್ಲ. ಇದರಿಂದ ಕಂಗಾಲಾಗಿರೋ ಯುವಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ.
ಇಲ್ಲಿ ನಮ್ಮೂರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. 25 ಸುಮಾರು ವರ್ಷದಿದ್ದಾನು ಒಬ್ಬರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಈ ಊರಲ್ಲಿ ಗಟ್ಟಿ ಮೇಳದ ಸದ್ದು ಮೊಳಗಿ ಅದೆಷ್ಟು ದಿನ ಆಗೋಯ್ತೋ ಏನೋ. ಮದುವೆ ಊಟ ಮಾಡಿ ಅಂತೂ ಜನರಿಗೆ ನೆನಪೇ ಇಲ್ಲ ಬಿಡಿ. ಯಾಕಂದ್ರೆ ಊರಿನ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಊರಿನ ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ಹುಡುಗರು ಮುಂದೆ ಬರ್ತಾ ಇಲ್ಲ. ಇದ್ಯಾಕ್ ಹೀಗಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದೆ ಅಭಿವೃದ್ಧಿ ಅನ್ನೋ ಹೆಮ್ಮಾರಿ. ಊರಿಗೊಂದು ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳೂ ಇಲ್ಲ. ಹೀಗಾಗಿ ಯಾರೂ ಹೆಣ್ಣು ಕೊಡ್ತಾ ಇಲ್ವಂತೆ. ಇಲ್ಲಿನ ಹೆಣ್ಮಕ್ಳನ್ನ ಮದುವೆಯೂ ಆಗ್ತಾ ಇಲ್ವಂತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಅನ್ನೋ ಕುಗ್ರಾಮ. 60 ಮನೆಗಳಿರೋ ಈ ಊರಲ್ಲಿ 350 ಜನ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಊರಿನ ರಸ್ತೆಗಳು ಡಾಂಬಾರನ್ನೇ ಕಂಡಿಲ್ಲ. ಕಾಲುವೆಗಳು ಮುಚ್ಚೋಗಿ ಅದೆಷ್ಟು ವರ್ಷ ಆದ್ವೋ ಗೊತ್ತಿಲ್ಲ. ಸಿಟಿಗೆ ಹೋಗಿ ಬರಬೇಕು ಅಂದ್ರೆ ನಿತ್ಯ ಪರದಾಡ್ತಾರೆ. ಮಳೆಗಾಲ ಬಂತು ಅಂದ್ರೂ ಇವರ ಸ್ಥಿತಿ ದೇವರಿಗೆ ಪ್ರೀತಿ. ಹೀಗಾಗಿ ಈ ಊರಿನ ಯುವಕ ಯುವತಿಯರನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇಲ್ವಂತೆ. ಇಲ್ಲಿ ನಮ್ಮೂರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಒಂದು 25 ಸುಮಾರು ವರ್ಷದಿದ್ದಾನು ಒಬ್ಬರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲಾದ್ರೂ ವರ್ಷಕ್ಕೆ 1-2 ಮದುವೆ ಅಷ್ಟೇ ಆಗ್ತಾ ಇದ್ದಾವೆ. ಆದ್ರೆ ಗಂಡು ಮಕ್ಕಳೆಲ್ಲ ತುಂಬಾ ಜನ ಇದ್ದಾವೆ. ಬರ್ತಾರೆ, ಬರ್ತಾರೆ, ಹೆಣ್ಣು ಕೊಡ್ತೀವಿ, ಊರು ಅಡ್ಡಿಲ್ಲ, ಜನ ಅಡ್ಡಿಲ್ಲ, ಎಲ್ಲ ಒಳ್ಳೆಯರು ಅಂತಾನೆ ಹೇಳ್ತಾರೆ. ಮತ್ತೆ ತಿರ್ಗಿ ಹೋದ್ರೆ ಮತ್ತೆ ಫೋನ್ ಮಾಡ್ತಾನೆ. ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಎಲೆಕ್ಷನ್ ಟೈಮ್ನಲ್ಲಿ ಬಂದ್ ಹೋದ್ಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಲ್ಲ. 5 ವರ್ಷಕ್ಕೊಮ್ಮೆ ಬಂದು ಭರವಸೆ ಕೊಟ್ಟಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮಗೂ ಸಾಕಾಗಿದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಥಳೀಯರು. ನಾವು ಕುಗ್ರಾಮದಲ್ಲಿ ಜನಿಸಿದ್ರು ನಮಗೆ ಮದುವೆ ಎಂಬುದಿಲ್ಲ. ಯಾಕಂದ್ರೆ ನಮ್ಮೂರಿನಲ್ಲಿ ಬಹಳ ಜನ ಇದ್ದಾರೆ, ಹುಡುಗರಿದ್ದಾರೆ. ಯಾವುದೇ ಮದುವೆ ವ್ಯವಸ್ಥೆ ಇಲ್ಲದೆ ನಾವು ಕುಗ್ರಾಮದಲ್ಲಿ ಜನಿಸಿದ್ರು ಯಾರೇ ಹೆಣ್ಣು ಕೊಡ್ತಾ ಇಲ್ಲ. ಊರಿಗೆ ಮದುವೆ ಎಂಬುದು ಹುಡುಗರಿಗೆ ಕಲ್ಮಸವಾಗಿದೆ. ಯಾವುದೇ ನಂಬಿಕೆ ಇಟ್ಕೊಂಡ್ರು ಮದುವೆ ಎಂಬ ಜೀವನ ಸಾಗಿಸ್ಲಿಕ್ಕೆ ಯಾವುದೇ ಆಗ್ತಾ ಇಲ್ಲ. ಯಾಕಂದ್ರೆ ರೋಡಿನ ವ್ಯವಸ್ಥೆಯೇ ಕಾರಣ. ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ. ಒಟ್ನಲ್ಲಿ ಊರು ಅಭಿವೃದ್ಧಿ ಆಗ್ತಾ ಇಲ್ಲ. ಊರಿನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಕಷ್ಟ ಕೇಳಬೇಕಾಗಿರೋರೇ ಕಣ್ಣೆತ್ತಿ ನೋಡ್ತಾ ಇಲ್ಲ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ಮು ಅಂತ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಸೀಟಿಗಾಗಿ ವಿದ್ಯಾರ್ಥಿನಿಯರ ನಡುವೆ ಬಡಿದಾಟ. ಕಂಡಕ್ಟರ್ ಮಾತಿಗೂ ಕ್ಯಾರೆ ಎನ್ನದೆ ಕಿತ್ತಾಟ. ಹುಬ್ಬಳ್ಳಿಯ ಸಿಟಿ ಬಸ್ನಲ್ಲಿ ಘಟನೆ. ರಾಜ್ಯದಲ್ಲಿ ಜೋರಾಯಿತು ವಕ್ಫ್ ಬೋರ್ಡ್ ವಾರ್. ಜಿಲ್ಲೆಯಲ್ಲೂ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಕ್ಫ್ ಕಾಯ್ದೆ ತೆಗೆಯುವಂತೆ ಒತ್ತಾಯ. ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಹುಲಿ ಆತಂಕ. ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರಿಂದ ಧರಣಿ. ಅರಣ್ಯಾಧಿಕಾರಿ ಕಚೇರಿಗೆ ಬೀಗ ಜಡಿದು ಪ್ರೊಟೆಸ್ಟ್. ತುಮಕೂರಿನ ಹುಲಿಬೆಟ್ಟ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆಗಳ ಆಗರ. ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಕುಡಿಯುವ ನೀರನ್ನಾದರೂ ಒದಗಿಸುವಂತೆ ಮನವಿ. ವಿವಿಧ ಬೇಡಿಕೆಗಳಿಗೆ ಅಂಗವಿಕಲರ ಸಂಘದಿಂದ ಧರಣಿ. ಕೊಪ್ಪಳದ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ವಿಶೇಷ ಅನುದಾನ ನೀಡುವಂತೆ ಒತ್ತಾಯ. ಭೋಗನಂದೀಶ್ವರ ದೇವಾಲಯಕ್ಕೆ ನೂತನ ರಥ ಎಂಟ್ರಿ. ರಥ ಬರ್ತಾ ಇದ್ದಂತೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಂಭ್ರಮ. ರಥವನ್ನ ಕಾಣಿಕೆಯಾಗಿ ಕೊಟ್ಟ ಉದ್ಯಮಿ ವೆಂಕೇಗೌಡ ದಂಪತಿ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.